ಕುಶಾಲನಗರ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯ ಆಶ್ರಯದಲ್ಲಿ 77ನೇ ಗಣರಾಜ್ಯೋತ್ಸವ ದಿನಾಚರಣೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ತಾಲೂಕು ತಹಶೀಲ್ದಾರ್ ಹಾಗೂ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರಾದ ಕಿರಣ್ ಜಿ ಗೌರಯ್ಯ ಅವರು ಧ್ವಜಾರೋಹಣ ನೆರವೇರಿಸಿ ಸಂದೇಶ ನೀಡಿ ಮಾತನಾಡಿದರು. ರಾಷ್ಟ್ರೀಯ ದಿನಗಳು ಕೇವಲ ಭಾಷಣಕ್ಕೆ ಸೀಮಿತವಾಗಬಾರದು. ಸಂವಿಧಾನದಲ್ಲಿ ಉಲ್ಲೇಖಿಸಿದಂತೆ ಕರ್ತವ್ಯ ನಿರ್ವಹಿಸಬೇಕು. ಯುವ ಪೀಳಿಗೆಗೆ ಸಂದೇಶ ನೀಡಿ ಜಾಗೃತಿ ಮೂಡಿಸಬೇಕು. ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವಂತಾಗಬೇಕು. ಸರ್ವಾಂಗೀಣ ಪ್ರಗತಿ ಕಂಡಿರುವ ನಮ್ಮ ದೇಶ ಆರ್ಥಿಕವಾಗಿ ಬಲಿಷ್ಠವಾಗಿದೆ ಎಂದ ಕಿರಣ್ ಗೌರಯ್ಯ ಅವರು ಭವ್ಯ ಭಾರತದ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂದರು. ಸ್ವಚ್ಛ ಪರಿಸರದೊಂದಿಗೆ ಮುಂದಿನ ಪೀಳಿಗೆಗೆ ಸಮೃದ್ಧ ನಾಡನ್ನು ಹಸ್ತಾಂತರಿಸುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ ಎಂದರು. ಮುಖ್ಯ ಭಾಷಣಕಾರರಾದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಹಡ್ರಂಗಿ ನಾಗರಾಜು ಮಾತನಾಡಿ ಗಣರಾಜ್ಯೋತ್ಸವ ದಿನದ ಮಹತ್ವದ ಮತ್ತು ವಿಶೇಷತೆಗಳನ್ನು ತಿಳಿ ಹೇಳಿದರು. ನಮ್ಮಲ್ಲಿ ಬಹಳಷ್ಟು ಹಬ್ಬಗಳನ್ನ ಮಾಡ್ತೇವೆ. ದೀಪಾವಳಿಯನ್ನು ಮಾಡ್ತೇವೆ, ದಸರಾವನ್ನು ಆಚರಣೆ ಮಾಡ್ತೇವೆ, ಕ್ರಿಸ್ಮಸ್ ಅನ್ನು ಮಾಡ್ತೇವೆ, ರಂಜಾನ್ ಅನ್ನು ಮಾಡ್ತೇವೆ, ಎಲ್ಲ ಹಬ್ಬಗಳನ್ನ ಮಾಡ್ತೇವೆ. ಆದರೆ ರಾಷ್ಟ್ರೀಯ ಮಾನ್ಯತೆ ಇರುವಂತದ್ದು, ರಾಷ್ಟ್ರಗಳ ಹಬ್ಬ ಅನ್ನುವಂಥದ್ದು ಎರಡು ಮಾತ್ರ. ಒಂದು ಸ್ವಾತಂತ್ರ್ಯ ದಿನ, ನಿಮಗೆ ಗೊತ್ತಿದೆ, ಆಗಸ್ಟ್ 15. ಮತ್ತೊಂದು ಯಾವುದು ಅಂತಂದ್ರೆ ನಮ್ಮ ಸಂವಿಧಾನ ಜಾರಿಗೆ ಬಂದ ದಿನ, ಗಣರಾಜ್ಯೋತ್ಸವ ಅಥವಾ ಪ್ರಜಾಪ್ರಭುತ್ವ ದಿನ. ಈ ದಿನ ಇವೆರಡು ನಮ್ಮ ರಾಷ್ಟ್ರದ ಇಡೀ ಭಾರತೀಯ ಆಚರಿಸುವಂತ ಅತ್ಯಂತ ಮಹತ್ವದ ದಿನ, ಹಬ್ಬಗಳು. ಅದಕ್ಕಾಗಿಯೇ ಗಣರಾಜ್ಯ ಉತ್ಸವ ಅಂದ್ರೆ ಹಬ್ಬ. ಈ ಹಬ್ಬವನ್ನು ಸಂವಿಧಾನದ ಆಶೋತ್ತರಗಳನ್ನು ಪಾಲಿಸುವುದು ಎಲ್ಲರ ಕರ್ತವ್ಯವಾಗಿದೆ. ಸತ್ಯದ ಅನ್ವೇಷಣೆ ಮೂಲಕ ದೇಶ ಕಟ್ಟುವ ಕೆಲಸ ಆಗಬೇಕಿದೆ. ಸಂವಿಧಾನ ಭಾರತೀಯರ ನಂಬಿಕೆಯ ಗ್ರಂಥವಾಗಿದ್ದು ಅದರಂತೆ ನಡೆಯುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು. ಸುಮ್ಮನೆ ಸಂವಿಧಾನ ರಚನೆ ಆಗಿಲ್ಲ. ಬ್ರಿಟಿಷರು ಹೇಳ್ತಾ ಇದ್ರು, ನಿಮಗೆ ಆಳುವ ಅಧಿಕಾರ ಇಲ್ಲ, ಆಳುವ ತಾಕತ್ತಿಲ್ಲ, ಆಳಿಸಿಕೊಳ್ಳುವ ತಾಕತ್ತು ಮಾತ್ರ ಇರೋದು ಅಂತೇಳಿ. ಆಗ ಚಾಲೆಂಜ್ ತಗೊಂಡವರು ನಮ್ಮ ಜವಾಹರ್ ನೆಹರು ಅವರ ತಂದೆ ಮೋತಿಲಾಲ್ ನೆಹರು ಒಂದು ನೆಹರು ರಿಪೋರ್ಟ್ ಅಂತ ಮಾಡ್ತಾರೆ. ಆ ನೆಹರು ರಿಪೋರ್ಟ್ ಅನ್ನ ಒಪ್ಪುವುದಿಲ್ಲ. ಆ ನಂತರದಲ್ಲಿ ಬಹಳಷ್ಟು ಸ್ವಾತಂತ್ರ್ಯದ ಚಳುವಳಿಗಳಾಗ್ತದೆ. ಸ್ವಾತಂತ್ರ್ಯ ಚಳುವಳಿಗಳಲ್ಲಿ ರಿಪ್ಸ್ ಆಯೋಗ, 1935 ಕಾನೂನು ಎಲ್ಲ ಬರ್ತವೆ. ಆದರೆ ಸಂವಿಧಾನ ರಚನೆಗೆ ಅವಕಾಶ ಕೊಡಲಿಲ್ಲ. ಆದ್ರೆ ಸ್ವಾತಂತ್ರ್ಯದ ಚಳುವಳಿ ಯಾವಾಗ ಮೇಲೆ ಹೋಗ್ತಾ ಇತ್ತು, ಕ್ಯಾಬಿನೆಟ್ ನಿಯೋಗ, ಕ್ಯಾಬಿನೆಟ್ ಕಮಿಷನ್ ಅಂತ ಬರ್ತದೆ, ಅವರು ಸಂವಿಧಾನವನ್ನು ರಚನೆ ಮಾಡಿ. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಕುಶಾಲನಗರ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ವಿಪಿ ಶಶಿಧರ್ ಮಾತನಾಡಿ, ಪ್ರಜಾಪ್ರಭುತ್ವದ ಘನತೆಯನ್ನು ಕಾಪಾಡುವ ಹೊಣೆ ಎಲ್ಲರ ಮೇಲಿದೆ. ದೇಶದ ಭವಿಷ್ಯ ರೂಪಿಸಬೇಕಾದ ಯುವ ಪೀಳಿಗೆ ಈ ವಿಷಯದಲ್ಲಿ ಮೌನ ತಾಳಿರುವುದು. ಪ್ರಜೆಗಳು ಮಾನಸಿಕವಾಗಿ ತಮ್ಮ ಪ್ರತಿನಿಧಿಗಳ ಆಯ್ಕೆ ಸಂದರ್ಭ ಕಡ್ಡಾಯವಾಗಿ ಮತದಾನದಲ್ಲಿ ಪಾಲ್ಗೊಳ್ಳುವ ಕೆಲಸ ಆಗಬೇಕಾಗಿದೆ ಎಂದರು. ನಮ್ಮ ನಡವಳಿಕೆಗಳು ಇಷ್ಟೇ ಇರಬೇಕು. ಯಾರದೇ ಘನತೆಗೆ ಚ್ಯುತಿಯಾಗದಿದ್ದಾಗೆ ಆತ ಅವನ ವೃತ್ತಿ, ಜಾತಿ, ಮತ, ಪಂಥ, ಪ್ರಾಂತ್ಯ, ಧರ್ಮ ಎಲ್ಲವನ್ನೂ ಮೀರಿ ಅವನನ್ನ ಘನತೆಗೆ ಚ್ಯುತಿ ಆಗದಿದ್ದಾಗೆ ನೋಡಿಕೊಳ್ಳುವುದೇ ನೈಜ ಪ್ರಜಾಪ್ರಭುತ್ವದ ಆಶಯ ಅಂತೇಳಿ ಹೇಳ್ತಾ ಇವತ್ತು ಧಾರ್ಮಿಕತೆ, ಅತಿಯಾದ ಧಾರ್ಮಿಕತೆಯೇ ಎಲ್ಲ ಧರ್ಮದಲ್ಲೂ ಕೂಡ ಅತಿಯಾದ ಧಾರ್ಮಿಕತೆ ವಿಜೃಂಭಿಸ್ತಾ ಇದೆ. ಅತಿ ಧಾರ್ಮಿಕತೆಯನ್ನೇ ರಾಷ್ಟ್ರೀಯತೆ ಅಂತೇಳಿ ಬಿಂಬಿಸಲಾಗ್ತಿದೆ. ಅದನ್ನೇ ದೈವಭಕ್ತಿ, ದೇಶಭಕ್ತಿ ಅಂತೇಳಿ ಇವತ್ತು ವರ್ಣಿಸಲಾಗ್ತಾ ಇದೆ. ಅದೆಲ್ಲವನ್ನೂ ಮೀರಿದ ಒಂದು ರಾಷ್ಟ್ರೀಯತೆಯನ್ನು ನಾವು ಕಟ್ಕೊಳ್ಬೇಕಾಗಿದೆ. ಪ್ರಜಾಪ್ರಭುತ್ವವನ್ನು ನಾವು ಮೆರೆಸಬೇಕಾಗಿದೆ. ಆ ದಿಸೆಯಲ್ಲಿ ಆಲೋಚನೆ ಮಾಡ್ತಾ ಅಂತೇಳಿ ಹೇಳ್ತಾ ಈ ಸಂದರ್ಭದಲ್ಲಿ ತಮ್ಮ ಜೊತೆ ಇರಲಿಕ್ಕೆ ಅವಕಾಶ ಮಾಡಿಕೊಡಬೇಕಾಗಿ ವಂದಿಸಿ ನಾನು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಇದೇ ಸಂದರ್ಭ ಕುಶಾಲನಗರದ ಸಾಧಕರನ್ನು ಸಮಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಮಾಜಿ ಸೈನಿಕರಾದ ಹಾನರಿ ಕ್ಯಾಪ್ಟನ್ ಪಿ.ಇ. ಮುತ್ತಣ್ಣ, ನಾಟಿ ವೈದ್ಯೆ ಆಯಿನಮಂಡ ಲೀಲಾವತಿ ಗಣಪತಿ, ಪೌರ ಕಾರ್ಮಿಕರಾದ ಗೌರಮ್ಮ ಮತ್ತು ರಾಷ್ಟ್ರೀಯ ಕ್ರೀಡಾಪಟುಗಳಾದ ಬ್ರಿಜೇಶ್ ಮುಕುಂದ್ ಅವರುಗಳನ್ನು ಸನ್ಮಾನಿಸಲಾಯಿತು. ಇದೇ ಸಂದರ್ಭ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರು ಹಾಗೂ ತಾಲೂಕು ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ ಅವರ ಅತ್ಯುತ್ತಮ ಕಾರ್ಯವೈಖರಿ ಗಮನಿಸಿ ಕಾವೇರಿ ನದಿ ಸ್ವಚ್ಛತಾ ಆಂದೋಲನ ಸಮಿತಿ ವತಿಯಿಂದ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಸನ್ಮಾನಿಸಲಾಯಿತು. ಈ ಸಂದರ್ಭ ವೇದಿಕೆಯಲ್ಲಿ ಡಿವೈಎಸ್ಪಿ ಚಂದ್ರಶೇಖರ್, ಪುರಸಭೆ ಮುಖ್ಯ ಅಧಿಕಾರಿ ಟಿಎಸ್ ಗಿರೀಶ್, ಪೊಲೀಸ್ ವೃತ್ತ ನಿರೀಕ್ಷಕ ಪ್ರದೀಪ್ ಬಿಆರ್, ಕೊಡಗು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕೆಪಿ ಚಂದ್ರಕಲಾ, ಪುರಸಭೆ ಆರೋಗ್ಯ ಅಧಿಕಾರಿ ಉದಯ್ ಕುಮಾರ್ ಮತ್ತಿತರರು ಇದ್ದರು. ಕಾರ್ಯಕ್ರಮಕ್ಕೆ ಮುನ್ನ
ಪೊಲೀಸ್, ಎನ್ಸಿಸಿ ತಂಡಗಳು, ಶಾಲಾ ಕಾಲೇಜು ಮಕ್ಕಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ಪರೇಡ್ ಕಮಾಂಡರ್ ಆಗಿ ಎಎಸ್ಐ ಎಸ್ಎಸ್ ಶ್ರೀನಿವಾಸ್ ಅವರು ಕಾರ್ಯನಿರ್ವಹಿಸಿದ್ದರು. ಪಥಸಂಚಲನದಲ್ಲಿ ಪಾಲ್ಗೊಂಡ ತಂಡದ ನಾಯಕರುಗಳಿಗೆ ಪ್ರಶಂಸನಾ ಪತ್ರ ವಿತರಿಸಲಾಯಿತು. ಶಿಕ್ಷಕರು, ವಿದ್ಯಾರ್ಥಿಗಳು ನಾಡಗೀತೆ, ರೈತಗೀತೆ ಹಾಡಿದರು. ನೀವೇ ಇರದಿದ್ರೆ ನಾವೇನಾಗುತ್ತಿದ್ದೆವು. ಭೀಮಬಾಯಿ ಗರ್ಭದಲ್ಲಿ ನೀವು ಜನಿಸದಿದ್ರೆ, ಭೀಮಬಾಯಿ ಗರ್ಭದಲ್ಲಿ ನೀವು ಜನಿಸದಿದ್ರೆ, ನಿಮ್ಮ ತಂದೆ ರಾಮ್ಜಿ ನಿಮ್ಮ ಶಾಲೆಗಾಕದಿದ್ರೆ, ನಿಮ್ಮ ತಂದೆ ರಾಮ್ಜಿ ನಿಮ್ಮ ಶಾಲೆಗಾಕದಿದ್ರೆ, ಶಾಲೆ ಹೊರ ಹಾಕಿದೆಂದು ಸೋತು ಸುಮ್ಮನಿದ್ರೆ, ಶಾಲೆ ಹೊರ ಹಾಕಿದೆಂದು ಸೋತು ಸುಮ್ಮನಿದ್ರೆ, ಶಾಲೆ ಹೊರದಬ್ಬಿದೆಂದು ಸೋತು ಮಹೇಶ್ ಅಮೀನ್ ಅವರು ಒಂದೇ ಮಾತರಂ ಗೀತೆಯನ್ನು ಹಾಡಿದರು. ಲೋಕೇಶ್ ತಂಡದಿಂದ ಕ್ರಾಂತಿ ಗೀತೆ, ಶಿಕ್ಷಕಿಯರಾದ ತುಳಸಿ ಅವರು ಕಾರ್ಯಕ್ರಮ ನಿರೂಪಿಸಿದರು. ಮುಖ್ಯ ಶಿಕ್ಷಕರಾದ ನವೀನ್ ಕುಮಾರ್ ಸ್ವಾಗತಿಸಿ ವಂದಿಸಿದರು. ನಂತರ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು.